ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ವೆರಿ ಹ್ಯಾಪಿ. ಯಾಕಂದ್ರೆ ನಮಗಿರೋ ಸಂಭಾವನೆ ನಾವು ಸಿನಿಮಾಗೆ ಎಷ್ಟು ತಗೊಂಡಿದ್ದೀವಿ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಲ್ಲ. ನಿಜವಾದ ಸಂಭಾವನೆ ಏನಂದ್ರೆ ಜನ ಬಂದು ನೋಡಿ ನಮಗೆ ಅದನ್ನ ಚೆನ್ನಾಗಿದೆ, ಸೂಪರ್ ಆಗಿದೆ, ಇದು ನಮಗೊಂದು ಮನಸ್ಸಿಗೊಂದು ಇದಾಗಿದೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದೆ. ಒಬ್ಬ ಪೇರೆಂಟ್ಸಿಗೆ ಯಾವ ಥರ ಪೇರೆಂಟಿಂಗ್ ಮಾಡಬೇಕು, ಅಥವಾ ಮಕ್ಕಳು ಅಂದರೆ ಎಷ್ಟು ಮುಗ್ಧರು, ಆ ಒಂದು ಮುಗ್ಧತೆ, ಇದನ್ನೆಲ್ಲ ನಮಗೆ ಒಂದು ರಿಯಲ್ ವ್ಯಾಲ್ಯೂ ಆಫ್ ಲೈಫ್ ನಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅದೇ ನಮಗೆ ನಿಜವಾದ ಸಂಭಾವನೆ ಅಂತ ನಾನು ತಿಳ್ಕೊತೀನಿ. ಬಿಕಾಸ್ ಎವ್ರಿ ಕ್ರಿಯೇಟರ್ಸ್ ವರ್ಕ್ ಹ್ಯಾಸ್ ಟು ರೀಚ್ ಪೀಪಲ್. ಇವಾಗ ಎಷ್ಟೇ OTT ಆದರೂ ಒಬ್ಬ ನಮ್ಮ ಸಿನಿಮಾದಲ್ಲಿ ನಾವು ಬೆಳೆದು ಬಂದಿರುವಂಥ ರೀತಿ, ನಾವು ನೋಡಿರುವಂಥ ಸಿನಿಮಾ, ಅಣ್ಣವರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ 100 days ಈ ಥರ 1 year ಎಲ್ಲ ಓಡಿರುವಂಥದ್ದೆಲ್ಲ ಆ ಒಂದು ಡೈರೆಕ್ಟರಿಗೆ ಒಂದು ಸಿನಿಮಾ ಬಂದು, ಅಥವಾ ಟೆಕ್ನಿಷಿಯನ್ಸ್ಗೆ ಅವ್ರ ಸಿನಿಮಾನ ಜನ ಫುಲ್ ಬಂದು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದಾಗ, ಥಿಯೇಟರ್ ಸಕ್ಸಸ್ ಅಂತ ಆದಾಗಲೇ ನಮ್ಗೆ ಅದೊಂದು ಏನು ಊಟ ಮಾಡಿದ್ವಿ ಅದು ಜೀರ್ಣಿಸ್ಕೊಂಡು ಇದಾದಾಗೆ ಒಂದು ತೃಪ್ತಿ ಆಗತ್ತೆ. ಸೊ ಅದಕ್ಕಾಗಿ ತಿರುಗಿ ಅಗೇನ್ 2nd week ನಡೀತಾ ಇದೆ ಸಿನಿಮಾ. ಆ್ಯಂಡ್ ನಿಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಜನತೆಯನ್ನು ಅಗೇನ್ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ. ನಿಮಗೆ ಖಂಡಿತವಾಗ್ಲೂ ಬೇಸರ ಆಗಲ್ಲ, ಯಾಕಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿದೆ. ಆ್ಯಂಡ್ ಸುತಂಗೌಡ, ಐ ವಿಶ್ ಯು ಆಲ್ ದ ಬೆಸ್ಟ್. ಇವಾಗ ಆಲ್ರೆಡಿ ಅವ್ರ ಹತ್ರ ಕೇಳಿ ಆಗಿದೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ. ಸೊ ಎಲ್ಲರಿಗೂ ನಮಗೆ ಒಂದು ಒಳ್ಳೆ ಭವಿಷ್ಯ ತಿರ್ಗಾ ಇದರಲ್ಲಿ ಸಿಗಬೇಕು. ಆ್ಯಂಡ್ ಅಗೈನ್ ಆಲ್ ದ ಲೀಡ್ ಆ್ಯಕ್ಟರ್ಸ್ ಆಗಲಿ, ಎವ್ರಿ ಆ್ಯಕ್ಟರ್ ಆ್ಯಂಡ್ ಇದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆಗಲಿ ಸೂಪರ್ಬಾಗಿ ಮಾಡಿದ್ದಾರೆ. ನಮ್ಮೆಲ್ಲರ ಮನಸ್ಸಲ್ಲಿ ನಿಲ್ಲೋದು ಕುಂಡೇಶಿ ಆ್ಯಂಡ್ ಕೋಸಡಿ. ಅಂದರೆ ಅಷ್ಟು ಮುಗ್ಧತೆ ಇದೆ ಆ ಸಿನಿಮಾ ಹೆಸರಲ್ಲಿ. ಅವನನ್ನು ಅದೇ ನೀವು ಹೇಳ್ದಂಗೆ ಅವನನ್ನು ಕರೆಯೋಕ್ಕೆ ಸ್ವಲ್ಪ ಭಯ. ಸೊ ಲಾಸ್ಟಿಗೆ ನಾನು ಕರಿತೀನಿ, ಯಾಕಂದರೆ ಅವನು ಶಾರುಖ್ ಖಾನ್ಗಿಂತ ಮೇಲೆ ಸ್ಪೀಚ್ ಕೊಡ್ತಾನೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಹೆಂಗೆ ಅಂತ, ಅವನು ಯಾವ ಥರ ಒಂದು ಇದರಲ್ಲಿ ಇದ್ದಾನೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಅದೇ ನನಗೆ ಏನು ಮಾತಾಡಬೇಕು ಅಂತ ಪ್ರಿಪೇರ್ ಮಾಡಿ ಮಾತಾಡಿಲ್ಲ ನಾನು. ಸೊ ಐ ಜಸ್ಟ್ ಹ್ಯಾವ್ ಸ್ಪೋಕನ್ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಸಿನಿಮಾ ಇನ್ ಥಿಯೇಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು, ನಾನು ಈ ಸಿನಿಮಾಕ್ಕೆ ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ, ಇದರಲ್ಲಿ ವರ್ಕ್ ಮಾಡಿಲ್ಲ, ಅಥವಾ ಇದರಲ್ಲಿ ಯಾರೋ ವರ್ಕ್ ಮಾಡಿದವರು ನನ್ನ ಕ್ಲೋಸು, ನನ್ನ ಊರವರು, ನನ್ನ ಗೆಳೆಯರು ಯಾರೂ ಅಲ್ಲ. ಆದರೆ ನನಗೆ ಒಂದು ಋಣ ಇದೆ, ಸಿನಿಮಾದ ಋಣ ಇದೆ ನನಗೆ. ಬಹುಶಃ 25 ವರ್ಷಗಳಿಂದ ನಾನು ತಿಂದಿರೋ ಒಂದೊಂದು ಅನ್ನದ ಅಗಳು ಸಿನಿಮಾ ಕೊಟ್ಟಿದ್ದು. ನಾನು ಹಾಕಿರೋ ಬಟ್ಟೆ, ನಾನು ಹಾಕೊಳ್ಳೋ ಶೂ, ನಾನು ಓಡಾಡೋ ಕಾರು, ನಾನಿರೋ ಮನೆ ಎಲ್ಲ ಸಿನಿಮಾ ಕೊಟ್ಟಿದ್ದು. ಸಿನಿಮಾದ ಒಂದು ಋಣ ನಮ್ಮ ಮೇಲಿದೆ. ಸೊ ನನಗೆ ಇವ್ರು ಎಲ್ಲೋ ಒಂದು ಕಡೆ ಸಿಕ್ಕಿ ಸಿನಿಮಾ ನೋಡಿ ಅಂತ ಹೇಳಿದಾಗ ನಾನು ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ಬಹಳ ದಿನಗಳ ನಂತರ ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದ ನಂತರ ನಮ್ಮ ಮೇಲೆ ಒಂದು ವೆಯ್ಟ್ ಬೀಳುತ್ತೆ ನಮ್ಮ ತಲೆಯಲ್ಲಿ. ನೋಡಿದ ತಕ್ಷಣ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಗತ್ತೆ ನಮಗೆ. ಆ ಥರದ ಸಿನಿಮಾಗಳು ಬರೋ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಯಿತು, ನಿರಾಳ ಅನಿಸ್ತು ಈ ಸಿನಿಮಾ ನೋಡಿದಾಗ. ಅದು ನನಗೆ ಮೊದಲನೇದಾಗಿ ತುಂಬ ಖುಷಿ ಕೊಟ್ಟಿದ್ದು. ಜೊತೆಗೆ ಈ ಸಿನಿಮಾ ನೋಡಿದ್ರೆ, ನಾನು ಯಾವುದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನಾನು ಈ ಸಿನಿಮಾ ನೋಡಿದ ತಕ್ಷಣ ಹೇಳಿದವರಿಗೆ ಅಸಹಾಯಕರ ಥರ ನಿಂತಿದ್ರು. ಪಾಪ ಇಷ್ಟು ಒಳ್ಳೆ ಸಿನಿಮಾ ಮಾಡಿಬಿಟ್ಟು ಒಂದು ಟೀಮು ಅಸಹಾಯಕರ ಥರ ನಿಂತಿದ್ದು ನನಗೆ ಒಂಥರ ಕಣ್ಣೀರು ಬರೋ ಥರ ಆಯ್ತದು. ಅಂದರೆ ಈ ಸಿನಿಮಾ ನೋಡಿದ ನಂತರ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಸಮಾಜದ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಮಾನವೀಯತೆ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಷ್ಟು ಒಳ್ಳೆ ಫೀಲ್ ಕಟ್ಕೊಡೋ ಸಿನಿಮಾನ ಇವತ್ತು ಎಲ್ಲೋ ತೆಳು ಆಡಿಯನ್ಸ್ ಜೊತೆ ನೋಡಬೇಕಲ್ಲ, ಅವ್ರು ಒದ್ದಾಡಬೇಕಲ್ಲ ಅನ್ನೋದು ನನ್ನ ಬಾಧ್ಯತೆ ಥರ ಅನಿಸ್ತು. ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ, ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ನಾನು ಮಾಡ್ತೀನಿ, ಒಂದು ಶೋ ಸ್ಪಾನ್ಸರ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಆ್ಯಕ್ಚುಲಿ ಇವತ್ತು ಸಂಜೆ ಆ ಶೋನ ಪ್ಲಾನ್ ಮಾಡಿದ್ವಿ. ಸುಮಾರು ಒಂದು 25 ಡೈರೆಕ್ಟ್ರು ಎಲ್ಲರೂ ನಾನೇ ಖುದ್ದಾಗಿ ಫೋನ್ ಮಾಡಿ, ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಒಂದು 50 ಜನರಿಗೆ ನಾನು ಎಲ್ಲ ರೆಡಿ ಮಾಡಿದ್ದೆ. ಬಟ್ ಕಾರಣ ಇವತ್ತು ಚಲನಚಿತ್ರೋತ್ಸವದ ಕೊನೆ ದಿನ ಸಮಾರಂಭ ಇದೆ, ಕ್ಲಾಶ್ ಆಗತ್ತೆ ಬೇಡ ಅಂತ ಒಂದು 2-3 ನಿರ್ದೇಶಕರು, ಹಿರಿಯ ನಿರ್ದೇಶಕರು ಹೇಳಿದ್ರು, ನಾವು ನೋಡ್ತೀವಿ, ನಾವು ಬರ್ತೀವಿ, ಬಟ್ ಚೂರು ಮುಂದಾಕೊಳ್ಳಿ ಅಂತ. ಮತ್ತೆ ನಾನು ಅದನ್ನು ಎಲ್ರಿಗೂ ಇಲ್ಲ 1-2 ದಿನ ಬಿಟ್ಟು ಮಾಡೋಣ ಅಂತ. ನನಗೆ ವೈಯಕ್ತಿಕವಾಗಿ ಒಂದು ಶೋ ಕೊಟ್ಟರೆ ಒಂದು 20,000 ಹೋಗ್ಬೋದು, ಅಂಥದ್ದು ಸಿನಿಮಾ ನಮ್ಗೆ ತುಂಬ ಕೊಟ್ಟಿದೆ. ಇದು ಜನರ ನೋಡಬೇಕಿದು. ಯಾವುದೋ ಭಾಷೆಯಲ್ಲಿ ಹೋಗ್ಬಿಡ್ತೀವಿ, ಏನೋ ಇದು ಮಾಡ್ತೀವಿ. ಇಂಥ ಸಿನಿಮಾ ಬಂದಾಗ ನಾವು ನೋಡಿಲ್ಲ ಅಂದರೆ ನಾವು ಪ್ರತಿಯೊಬ್ಬರು ಮಾಡೋ ದ್ರೋಹ ಆಗತ್ತೆ. ಅದು ಖಂಡಿತ
ಪದ ಇಸ್ ದ್ರೋಹನೇ. ಕೇಳೋ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಮುಂದೆ ಹೇಗೆ ಒಳ್ಳೆ ಸಿನಿಮಾಗಳು ಬರುತ್ತೆ, ಯಾರಿಗೆ ಸ್ಫೂರ್ತಿ ಸಿಗತ್ತೆ? ಈ ಸಿನಿಮಾ ನೀವು ನೋಡಿದ್ರೆ ನನಗೆ ಎಲ್ಲೂ ತಪ್ಪು ಕಾಣಿಸ್ಲಿಲ್ಲ ಸಿನಿಮಾದಲ್ಲಿ. ಏನೋ ಒಂದು ಮಿನಿಮಮ್ ಬಜೆಟಲ್ಲಿ ಮಾಡಿರೋ ಸಿನಿಮಾ, ಯಾವುದೇ ಅಬ್ಬರ ಇಲ್ಲ, ಪ್ರಶಾಂತವಾದ ಮಲೆನಾಡಿನ ಯಾವುದೋ ಒಂದು ನದಿ ಹರಿತಿರೋ ಥರ ಇದೆ ಸಿನಿಮಾ. ಇವರು ಇಲ್ಲಿ ಸುತನ್ಗೌಡ ಏನು ಇಷ್ಟು ಸಿಂಪಲಾಗಿ ಕೂತಿದ್ದಾರಲ್ಲ, ಅಲ್ಲಿ ಅವರ ಒಂದು ನಿರ್ದೇಶನದ ಮೇಲಿರೋ ಹಿಡಿತ ಇದೆಯಲ್ಲ, ಅದು ಅದ್ಭುತವಾಗಿದೆ. ಆ್ಯಕ್ಚುಲಿ ನನಗೆ ಭವಿಷ್ಯದ ಒಂದು ಬಹಳ ಭರವಸೆಯ ನಿರ್ದೇಶಕ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ. ನಿಮ್ಗೆಲ್ಲೋ ಒಂದು ಕಡೆ ಅನಿಸ್ಬೋದು ಇಲ್ಲೆಲ್ಲೋ ಒಂದು ಚೂರು ಜಾಸ್ತಿ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಎಲ್ಲಿ ಬ್ರೇಕ್ ಹಾಕಬೇಕು ಗೊತ್ತು ಅವರಿಗೆ, ಮತ್ತು ಎಲ್ಲಿ ತಿರುವು ತಗೋಬೇಕು ಗೊತ್ತು. ಒಂದು ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ನೋಡೋದು, ಈಗ ಸೆಹ್ವಾಗ್ ಬ್ಯಾಟಿಂಗ್ ಬೇರೆ ಥರ ಮಾಸ್ ಸಿನಿಮಾ. ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ಹೆಂಗಿರುತ್ತೆ, ಕಲಾತ್ಮಕವಾಗಿರುತ್ತೆ. ಅಥವಾ ಕೊಹ್ಲಿ ಹೆಂಗೆ ಚೇಸ್ ಮಾಡ್ತಾರೆ, ಯಾವಾಗ ಹೌದು. ಆ ಒಂದು ನನಗೆ ತುಂಬ ಖುಷಿ ಆಯ್ತು. ಇದು ನನ್ನ ಋಣ ಇದೆ. ಈ ಸಿನಿಮಾ ಗೆಲ್ಲಬೇಕು. ಗೆದ್ದರೆ ಇಲ್ಲಿ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥ ಏನು ಅಂದರೆ, ಈ ಥರ ಸಿನಿಮಾ ಗೆದ್ದರೆ ಇನ್ನಷ್ಟು ಈ ಥರ ಸಿನಿಮಾಗಳು ಬರುತ್ತೆ. ನನ್ನ ಸಿನಿಮಾ ಇಂಡಸ್ಟ್ರಿ, ನನಗೆ ಅನ್ನ ಹಾಕಿದ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ವಾಲಂಟ್ರಿಯಾಗಿ ನಾನು ಒಂದು ಶೋ ಮಾಡೋಣ ಹಂಗೆ ಮಾಡಿ. ನನಗೆ ಆ್ಯಕ್ಚುಲಿ ಫಸ್ಟ್ ಬೇಜಾರಾಗಿದ್ದರೆ ಯಾಕೆ ನೀವು ಅವನ್ನೆಲ್ಲ ಮೊದಲು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಯಾಕೆ ತೋರಿಸಿಲ್ಲ ಅಂದೆ ನಾನು. ಆ್ಯಕ್ಚುಲಿ ಪಾಪ ಏನಾಗುತ್ತಂದರೆ ಸಿನಿಮಾ ಮಾಡಿಬಿಡ್ತಾರೆ, ಇಲ್ಲಿ ಬಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡ ನಂತರ ಅದು ರಿಲೀಸ್ ಮಾಡೋದು ಕಷ್ಟ, ಡಿಸ್ಟ್ರಿಬ್ಯೂಷನ್ ಹಿಡಿಯೋದು ಕಷ್ಟ, ಶೋಗಳನ್ನ ಹಿಡಿಯೋದು ಕಷ್ಟ. ಸೊ ಅದೆಲ್ಲ ಕಷ್ಟಗಳು ನಾನು ನೋಡ್ಕೊಬಂದ್ರಿಂದ ನನಗೆ ಅರ್ಥ ಆಗಿದೆ. ಬಟ್ ಒಂದು ಖಂಡಿತವಾಗೂ ಈ ಸಿನಿಮಾ ನಮ್ಮ ಹೆಮ್ಮೆಯ ಸಿನಿಮಾ ಆಗಬಲ್ಲ ಎಲ್ಲ ತಾಕತ್ತು ಇದೆ. ನಾನು ನನ್ನ ಫೇಸ್ಬುಕ್ ಪೋಸ್ಟಲ್ಲೂ ಬರೆದಿದ್ದೀನಿ, ಕನ್ನಡ ಸಿನಿಮಾ ಅಂದರೆ ನಾನು ಖಂಡಿತ ಗ್ರೇಸ್ ಮಾರ್ಕ್ಸ್ ಕೊಟ್ಟೆ ಮಾತಾಡೋದು. ಇವತ್ತಿನ ತನಕ ನಾನು ನೆಗೆಟಿವ್ ಯಾವುದೋ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ಒಂದು ಸಿನಿಮಾಗೆ 50 ಮಾರ್ಕ್ಸ್ ಕೊಡ್ಬೋದು ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು 75 ಕೊಡ್ತೀನಿ. ಅದಕ್ಕೆ ನಾನು ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ. ಬಟ್ ಅದು ಯಾವ ಗ್ರೇಸಿನ ಅವಶ್ಯಕತೆಯೂ ಇಲ್ಲದ ಬಹಳ ಗಟ್ಟಿಯಾದ ಸಿನಿಮಾ ಇದು. ಅದರಲ್ಲಿ ನನಗೆ ಮೇಯ್ನಾಗಿ ಸುತನ್ಗೌಡ ಅವರು ಅದು ಹೆಂಗೆ ಹಿಡ್ದಿದ್ದಾರೆ ಆ ಕಡಿವಾಣನ ಅಂದರೆ, ಇದು ಹಿಂಗೆ ಹೋಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ, ಇದರಲ್ಲಿ ಈ ಹುಡುಗ ಗುಂಡೇಸಿ ಅಲ್ಲ, ಇವರು ಒಂದು ದನ ನೋಡ್ತಾ ಹೋಗ್ತಾರೆ. ನೀವು ನೋಡಿರ್ಬೋದು ಕೆಲವರು. ಚಿಕ್ಕ ವಿಷಯಗಳು ಗಮನಿಸ್ಬೇಕು ನಾವು ಅಷ್ಟೇ. ದನ ನೋಡ್ತಾ ನಾವೇನಾಗ್ಬಿಡ್ತೀವಿ, ಆ ದನ ಕಳೆದೋಗಿದೆಯಲ್ಲ, ಆ ಹುಡುಕಾಟದಲ್ಲಿ ನಾವು ಒಳಗೋಗ್ಬಿಡ್ತೀವಿ ಸ್ಕ್ರೀನ್ ಒಳಗಡೆ. ಅಥವಾ ದುಡ್ಡು ಕಳೆದೋಗಿದ್ದ ಹುಡುಕ್ತಾ ಇರ್ತಾರೆ, ಅವ್ನು ಹಿಂಗೆ ಕಾಲಲ್ಲಿ ಹೋದಿತ್ತು, ನಾವೆಲ್ಲ ಅವನಿಗೆ ಕಾಣೋದು ನಮ್ಗೆ ಕಾಣ್ಬೋದಾ, ಹೇಳ್ಬಿಡ್ಬೋದೇನೋ ಪಾಪ ಇವನಿಗೆ, ಅಲ್ಲಿ ಉಂಟು ನೋಡೋ ಅನ್ನೋ ಥರ ಆ ಫೀಲ್ ಬರುತ್ತೆ ನಮ್ಗೆ. ಅಷ್ಟು ನಾವು ಸಿನಿಮಾದೊಳಗೆ ಹೋಗ್ತೀವಿ. ಅಲ್ಲಿ ನೋಡಿ ಹೋಗ್ತಾ ಇವ್ರದ್ದು ಒಂದು ಯಾವುದು ಕಲರ್ ದನ, ಅದು ದನದ ಕಲರ್ ಏನು, ಕೆಂದು ಕಲರ್ ದನ. ಇವ್ನು ಹುಡುಕ್ತಾ ಹೋಗ್ತೇವೆ. ಹೋಗುವಾಗ ಇನ್ನೊಂದು ದನ ವಾಪಸ್ ಅಡ್ಡ ಹೋಗ್ತಿರತ್ತೆ, ಅಂದರೆ ಬ್ಯಾಕಲ್ಲಿ ಹೋಗ್ತಾ ಇರುತ್ತೆ, ಅದು ಹಂಗೆ ಕಾಣ್ತಿರುತ್ತೆ. ನಮಗೆ ಅದೇ ಅಲ್ವಾ ಅಂತ ಹೇಳಬೇಕು ಅನ್ಸುತ್ತೆ. ಈ ಥರ ನಾವು ಸ್ಕ್ರೀನ್ ಒಳಗೆ ಹೋಗ್ಬೇಕು. ಅದು ನಿರ್ದೇಶಕನ ತಾಕತ್ತು. ನಾವು ಪ್ಯಾಸಿವ್ ಆಡಿಯನ್ಸ್ ಆಗಬಾರ್ದು, ಆ್ಯಕ್ಟಿವ್ ಆಡಿಯನ್ಸ್ ಆಗಬೇಕು. ನಾವು ಅಲ್ಲೊಂದು ಪಾತ್ರ ಆಗಬೇಕು, ಆ ಪಾತ್ರದ ಭಾವನೆಗಳು ನಮಗೆ ತಟ್ಟಬೇಕು. ಅದು ಎಲ್ಲ ಈ ಸಿನಿಮಾದಲ್ಲಿ ಸಾಧ್ಯವಾಗಿದೆ. ನಿಸ್ಸಂಶಯವಾಗಿ ಹೇಳ್ತೀನಿ, ಕಳೆದ 5 ವರ್ಷಗಳಲ್ಲಿ ಅಥವಾ 10 ವರ್ಷಗಳಲ್ಲಿ ನಾನು ನೋಡಿರೋ ಬೆಸ್ಟ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಕೊಟ್ಟ ಸಿನಿಮಾ, ನಾನು ನಿರಾಳನಾಗಿ ಹೋದ ಸಿನಿಮಾ ಇದು. ಮತ್ತು ಇನ್ನು ನಾನು ಯಾಕೆ ಯಾವಾಗ ಹೇಳಿದೆ ಜನರ ಬಗ್ಗೆ ನಂಬಿಕೆ ಬರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ ಅಂದರೆ, ಒಂದು ಅಪ್ಪನ ಕ್ಯಾರೆಕ್ಟರ್ ಇಲ್ಲ, ಹರಿವೇಲು ಅವ್ರು ಹೇಳಿದ್ರಲ್ಲ, ಒಂದು ತಂದೆ ಕ್ಯಾರೆಕ್ಟರ್ ಇದೆ. ಆ ತಂದೆ ಕ್ಯಾರೆಕ್ಟ್ರನ್ನ ವಿಲನ್ ಆಗೇ ನೋಡ್ಕೊಬಂದಿದ್ದೀವಿ. ನಾವೆಲ್ಲರೂ ನಮ್ಮ ಅಪ್ಪನ ಹೆಂಗೆ ನೋಡಿದ್ದೀವಿ, ವಿಲನ್ ಆಗೇ ನೋಡಿದ್ದೀವಿ. ಅಮ್ಮ ಪಾಪ ತಿಂಡಿ ಕೊಡ್ತಾಳೆ, ಅಮ್ಮ ಅಪ್ಪ ಬಂದ ತಕ್ಷಣ ಏನೋ ಮಾಡ್ತಿದ್ಯಾ, ಓದ್ಕೊಳ್ಳೋ ಅವ್ರು ಸಿಟ್ಟೆಲ್ಲ ನಮ್ಮ ಮೇಲೆ ತಿರ್ಸ್ತಾರೆ ಅನ್ನೋ ಥರ ನೋಡಿದ್ದು. ಅದೇ ಥರದ್ದು ಒಬ್ಬ ಅಪ್ಪ, ಅವನು ಬೈಯೋಕ್ಕೆ ಕಾರಣ ಏನು? ಕೊನೆಯಲ್ಲಿ ಅವನು ಒಳ್ಳೆಯವನು, ಅವನ ಉದ್ದೇಶ ಬೇರೆ, ನಾನು ಮುದ್ದು ಮಾಡಿದ್ರೆ ಮಗ ಹಾಳಾಗ್ತಾನೆ ಅಂತ. ಇವರು ಯದುಕುಮಾರ್ ಅವ್ರ ಕ್ಯಾರೆಕ್ಟ್ರು ತುಂಬ ಪೋಲಿ ಹುಡುಗನ ಥರ ಕಾಣಿಸ್ತಾನೆ. ಪೋಲಿ ಹುಡುಗನ ಒಳಗೂ ಕೂಡ ಒಂದು ಒಳ್ಳೆ ಮನಸ್ಸಿದೆ, ಒಂದು ಮಾನವೀಯತೆ ಇದೆ, ಒಂದು ಸಹಾಯ ಮಾಡುವ ಗುಣ ಇದೆ. ಸೊ ಇಲ್ಲಿ ಎಲ್ಲರೂ ಒಳ್ಳೆಯವರು. ನಾವು ಕೆಟ್ಟವ್ರು ನೋಡಿ ಸಾಕಾಗಿ ಸಿನಿಮಾದಲ್ಲಿ ತೆರೆ ಮೇಲೆ. ಬಟ್ ಎಲ್ಲರೂ ಒಳ್ಳೆಯವರು, ಎಲ್ಲೋ ಭರವಸೆ ಮೂಡಿಸುವಂಥ, ನಂಬಿಕೆ ಹುಟ್ಟಿಸುವಂಥ ಸಿನಿಮಾ, ಮಾನವೀಯತೆ ಮೇಲೆ, ಪ್ರೀತಿ ಮೇಲೆ ನಾವು ಇನ್ನಷ್ಟು ಒತ್ತು ಕೊಡುವಂಥ ಸಿನಿಮಾ ನೋಡಿ ನನಗೆ ತುಂಬ ನಿರಾಳ ಆಯಿತು. ಇದನ್ನು ನಾವು ಎಲ್ರಿಗೂ ತೋರಿಸ್ಬೇಕು. ದಯವಿಟ್ಟು ಈ ವಿಷಯದಲ್ಲಿ ನಾನು ಎಲ್ರಿಗೂ ಕೇಳ್ಕೊತೀನಿ, ಪತ್ರಕರ್ತರು ಎಲ್ಲರೂ, ನಮ್ಮ ಬಹುಶಃ ಸುಮಾರು 20 ವರ್ಷದಿಂದ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಶಕ್ತಿ ಮೀರಿ ಏನು ಮಾಡ್ಬೋದು ಮಾಡಿ, ದಯವಿಟ್ಟು. ಪ್ರಶಸ್ತಿ ಜೊತೆಗೆ ಇದು ಬರಬೇಕು, ಅದೊಂದು ಆಗಬೇಕು. ದಯವಿಟ್ಟು ನಿಮ್ಮ ಕೈಯಲ್ಲಿದೆ. ನಾನು ಇತ್ತೀಚೆಗೆ ನಾನು ಬರೆದ ಸಿನಿಮಾಗಳ ಪತ್ರಿಕೆಗೋಷ್ಠಿಗೆ ಸುಮಾರು ಸರಿ ಬಂದಿಲ್ಲ, ಬರೋಕ್ಕಾಗಲಿಲ್ಲ, ಆ ಥರದ್ದೇನೋ ವಿಷಯಗಳಿರುತ್ತೆ.
ಬಟ್ ಇದು ನಾನು ಏನೂ ಅಲ್ಲದಿದ್ರು ನಾನು ಬಂದಿದ್ದೀನಿ, ಯಾಕಂದರೆ ನನ್ನ ಜವಾಬ್ದಾರಿ ಒಬ್ಬ ಸಿನಿಮಾದವನಾಗಿ ಮತ್ತು ಒಬ್ಬ ಕನ್ನಡ ಸಿನಿಮಾಗಳ ಪ್ರೇಕ್ಷಕನಾಗಿ. ನಾನು ಕೂಡ ಪ್ರೇಕ್ಷಕರ ಪ್ರತಿನಿಧಿನೇ. ನನಗೂ ನಿರಾಸೆ ಆಗಿದೆ ಹೋದಾಗೆಲ್ಲ. ಏನೋ ನಿರಾಸೆ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ಹೋದಾಗೆ ತುಂಬ ನಿರಾಸೆ ಆಗಿರುತ್ತೆ. ಈ ಥರ ಸಿನಿಮಾಗಳನ್ನ ನಂತರನೇ ನಿರಾಸೆ ಆದವರೆಲ್ಲ ಬಂದು ಇನ್ನೊಂದೊಮ್ಮೆ ಭರವಸೆ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಡ್ತೀನಿ. ದಯವಿಟ್ಟು ಈ ಸಿನಿಮಾನ ಇಡೀ ಕನ್ನಡ ಜನತೆ ಸೇರಿ ಗೆಲ್ಸ್ಕೊಳ್ಳೋಣ. ಒಬ್ಬ ಒಳ್ಳೆ ನಿರ್ದೇಶಕ ಸಿಗ್ತಾರೆ, ಇವರಿಂದ ಖಂಡಿತ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನಾವು ಭವಿಷ್ಯದಲ್ಲಿ ನಿರೀಕ್ಷೆ ಮಾಡ್ಬೋದು. ಥ್ಯಾಂಕ್ ಯು. ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಣಿಯವರ ಸಂಗೀತ ಇರ್ಬೋದು, ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಬಾಲರಾಜ್ ಅವರು ಇದ್ದಾರಾ? ಬಾಲರಾಜ್ ಅವರು ಬನ್ನಿ ಬಾಲರಾಜ್ ಅವರು ಆಗಿರ್ಬೋದು. ಆ್ಯಕ್ಟಿಂಗ್ ಮಾಡಿದವರು ಈ ಮೇಡಮ್ ನೋಡಿ, ಇಲ್ಲಿ ಇಷ್ಟು ಚಿಕ್ಕವರಾಗಿ ಕಾಣಿಸ್ತಾರೆ, ಅಲ್ಲಿ ಒಂದು ಮೆಚೂರ್ಡ್ ಪಾತ್ರವನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ನಮ್ಮ ತಾಯಿ ಕಾಣಿಸ್ತಾರೆ ಅವರಲ್ಲಿ. ನನಗೆ ಎಲ್ಲದೂ ಅದೇ ಕಾಣಿಸಿದ್ದು. ನಮ್ಮ ತಾಯಿ ಕಾಣಿಸಿದ್ರು, ನಮ್ಮ ತಂದೆ ಕಾಣಿಸಿದ್ರು, ನನ್ನ ತಮ್ಮ ಇಲ್ಲ, ನಮ್ಮ ತಂಗಿ ಅಕ್ಕ ಅವರೆಲ್ಲರೂ ಈ ಸಿನಿಮಾದಲ್ಲಿ ಕಾಣಿಸಿದ್ರು. ನಮ್ಮ ಬಾಲ್ಯ ಕಾಣಿಸ್ತು, ನಾವು ಕ್ರಿಕೆಟ್ ಆಡ್ತಿದ್ದ ರೀತಿ ಕಾಣಿಸ್ತು. ಇದೇ ಥರದ ಗಬ್ಬದ ದನಗಳನ್ನ ಹುಡ್ಕೊಂಡು ನಾವು ಕಾಡಿಗೆ ಹೋಗ್ತಾ ಇದ್ವಿ. ನಮ್ಮೂರಲ್ಲೂ ಈಗ ದನ ಕಾಡಲ್ಲಿ ಕರು ಹಾಕೋದು ಗಬ್ಬ ಅಂತೀವಿ ನಾವು ಗರ್ಭಿಣಿಗೆ. ನಾವು ಅದನ್ನು ಹೊಡ್ಕೊಂಡು ಬರೋ ಎಲ್ಲ ನಮ್ಮ ಸಿನಿಮಾ ಇದು. ನಾವು ಕಾಣಿಸ್ತೀವಿ, ನಿಮಗೂ ನೀವೆಲ್ಲ ಕಾಣಿಸ್ತೀರಾ. ದಯವಿಟ್ಟು ಎಲ್ಲರೂ ನೋಡಿ. ಇದುವರೆಗೆ ನಾವು ಚೆನ್ನಾಗಿ ಬರೆದಿದ್ದಾರೆ ಗೌರ ಹಾಡನ್ನು. ನನಗೆ ಯಾರೋ ಕೇಳಿದ್ರು ಮೊನ್ನೆ, ಇತ್ತೀಚೆಗೆ 1 ವರ್ಷದ ಹಿಂದೆನೇ. ಈಗೆಲ್ಲ ತುಂಬ ಜನ ಕಾಂಪಿಟೇಟರ್ ಬಂದಿದ್ದಾರಲ್ಲ ನಿಮಗೆ, ಯಾರು ಒಂದೇ 2-3 ಹೆಸರುಗಳು ಹೇಳಿದ್ರು. ಪ್ರಮೋದ್, ನಾಗಾರ್ಜುನ ಶರ್ಮಾ. ನಾನು ಹೇಳಿದೆ ಕಾಂಪಿಟೇಟರ್ ಅಲ್ಲ ಅವರು, ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಅಂದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು, ಎಲ್ಲರೂ ಸೇರಿ ಎಲ್ಲರೂ ಇರಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸರಿ, ಥ್ಯಾಂಕ್ ಯು ಕವಿ ಸರ್. ಅಂದರೆ ನಿಮ್ಮ ಹಾಡುಗಳನ್ನು ಕೇಳಿ ಆ ಹಾಡುಗಳಿಗೆಲ್ಲ ನಾನು ಡಮ್ಮಿ ಲಿರಿಕ್ಸ್ ಬರೀತಾ ಇದ್ದೆ. ಜಗದಲ್ಲಿರೋ ಹುಚ್ಚರು, ಅದಕ್ಕೆ ನಾನು ಡಮ್ಮಿ ಲಿರಿಕ್ಸ್ ಬರ್ತಿರೋದು ಈಗಲೂ ಇದೆ, ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ನಿಮ್ಮಿಂದ ಈ ಮಾತು ಕೇಳಿರೋದು ತುಂಬ ದೊಡ್ಡ ಪ್ರೇರಣೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ಬಲವಾರ ನಾನು ಫಸ್ಟ್ ಮಣಿ ಸರ್ ಸ್ಟುಡಿಯೋಗೆ ಹೋದಾಗ ಒಂದಿಷ್ಟು ಪೋರ್ಷನ್ಸ್ ಎಲ್ಲ ತೋರಿಸ್ತಿದ್ದಾಗ ನಾನು ಅಂದ್ಕೊಂಡೆ ಇದು ಆರ್ಟ್ ಸಿನಿಮಾ ಅಂತ ಅಂದ್ಕೊಂಡೆ. ಬಟ್ ಇದು ಆರ್ಟ್ ಸಿನಿಮಾ ಅಲ್ಲ, ಆರ್ಟ್ ಸಿನಿಮಾ ಅಂದರೆ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ಸೊ ಸಾಮಾನ್ಯವಾಗಿ ನಾವು ಥಿಯೇಟ್ರಿಗೆ ಹೋಗಿರ್ತೀವಿ, ಟ್ರಾಫಿಕ್ ದಾಟ್ಕೊಂಡು ಹೋಗಿರ್ತೀವಿ. ಅಲ್ಲಿ ನಮಗೇನಂದರೆ ಸಿನಿಮಾ ಏನೇನು ಮುಗೀತು, ಸಿನಿಮಾ ಎಂಜಾಯ್ ಮಾಡೋದಾಯ್ತು, ನಾವು ಇಲ್ಲಿಂದ ಟಕ್ ಅಂತ ಶಿಫ್ಟ್ ಆಗಿಬಿಟ್ಟು ನಮ್ಮ ಗಾಡಿ ಎತ್ಕೊಂಡು ಆ ಸಿಗ್ನಲ್ ಹೆಂಗೆ ಪಾಸ್ ಮಾಡೋದಪ್ಪ ಅಂತ ಆ ಯೋಚನೆ ಇರ್ತೀವಿ, ಮನೆಗೆ ಹೋಗ್ಬಿಟ್ಟು ಏನು ಕೆಲಸ ಮಾಡೋದು ಅಂತ. ಬಟ್ ಈ ಸಿನಿಮಾ ನನಗೆ ಪ್ರೀಮಿಯರ್ ಶೋ ಆದಮೇಲೆ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಲಿಟ್ರಲಿ ನನಗೆ ಸೀಟಿಂದ ಹೇಳೋದಕ್ಕೆ ಮನಸ್ಸಿಲ್ಲ, ಅಷ್ಟು ನನ್ನನ್ನು ಹಿಡಿದಿಟ್ಟಂಥ ಒಂದು ಸಿನಿಮಾ. ಸರ್ ಹೇಳ್ದಂಗೆ ನಾನು ಆ ಹ್ಯಾಪಿ ಬರ್ಡೇ ಸಾಂಗ್ ಹಾಡಬೇಕಾದ್ರೆ ನಾನು ಹಿಂಗೇನು ಚಪ್ಪಾಳೆ ಹೊಡೆಯೋಕೆ ಹೊರಟ್ಬಿಟ್ಟಿದ್ದೆ. ಅಷ್ಟು ನಮ್ಮನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸಿನಿಮಾ. ಸೊ ಈ ಹಳ್ಳಿ ಅನ್ನೋದಿದೆಯಲ್ಲ, ಅದು ಎಲ್ಲ ನಮ್ಮೆಲ್ಲರಲ್ಲೂ ಇದೆ ಹಳ್ಳಿ. ಈಗ ನಾವು ಹಳ್ಳಿಯಿಂದ ಸಿಟಿಗೆ ಬಂದು ಇಲ್ಲಿ ಹೊಟ್ಟೆಪಾಡನ್ನು ಕಂಡುಕೊಂಡಿರ್ತೀವಿ, ನಮ್ಮಲ್ಲಿ ಒಂದು ಹಳ್ಳಿ ಇರುತ್ತೆ. ಸಿಟಿಯಲ್ಲಿ ಇರೋರಿಗೂ ಕೂಡ ಅವರ ಪೂರ್ವಜರು ಎಲ್ಲರೂ ಇಲ್ಲಿ ಇದೊಂದು ಕಾಲದಲ್ಲಿ ಹಳ್ಳಿ ಆಗಿದ್ದಾಗಿಂದ ಅವರು ಪೀಳಿಗೆ ಬೆಳ್ಕೊಂಬಂದಿರುತ್ತೆ. ಹಾಗಾಗಿ ಪರೋಕ್ಷವಾಗಿ ಅವರಲ್ಲೂ ಕೂಡ ಹಳ್ಳಿ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಪ್ರೀಮಿಯರ್ ಶೋಗೆ ನನಗೆ ಸರ್ ಹೇಳಿದರು, ನಿಮ್ಮ ಫ್ರೆಂಡ್ಸು, ಆ್ಯಕ್ಟರ್ಸು, ಸಿನಿಮಾದವ್ರು ಯಾರಾದರೂ ಒಂದಿಷ್ಟು ಜನ ಕರೀರಿ ಅಂತ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ಆವಾಗ ಎಲ್ಲೂ ಯಾವ ಪ್ರೀಮಿಯರಲ್ಲೂ ನಾನು ಅಂದರೆ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತೆಲ್ಲ ಹೇಳಿ ಹೋಗೋರು ಸಿನಿಮಾ. ಬಟ್ ಎಂಡಲ್ಲಿ ನನಗೆ ಹೇಮಂತ್ ಸುಶೀಲ್ ಅಂತ ಆ್ಯಕ್ಟರ್ ಬಂದಿದ್ದೆ. ಅವ್ನು ಲಾಸ್ಟಿಗೆ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ಮಗ ಒಳ್ಳೆ ಸಿನಿಮಾ ತೋರಿಸಿದೆ ಮಗ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಫಸ್ಟ್ ಟೈಮ್ ನಾನು ಒಂದು ಪ್ರೀಮಿಯರ್ ಶೋ ಆದಮೇಲೆ ಆ ಮಾತನ್ನು ಕೇಳಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಸೊ ಇನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ವಿಚಾರ ಅಂತ ಬಂದರೆ, ನಾನು ಮೂಲತಃ ಹಳ್ಳಿಯವನಾಗಿರೋದ್ರಿಂದ ನಾವು ಈ ಥರ ದನಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ. ನಮ್ಮ ಮನೇಲಿ ಒಂದು ಸೀತೆ ಆಕಳ ಅಂತ ಇತ್ತು. ಸೊ ಆ ಆಕಳನ್ನ ಹಾಗೆ ಮಾಡೋದು ಏನಂದರೆ, ನಾವು ಕ್ರಿಕೆಟ್ ಆಡೋಕೆ ಹೋಗ್ತಿದ್ವಿ ನಾವು ನಮ್ಮ ಅಣ್ಣ ತಮ್ಮಂದ್ರೆಲ್ಲ. ಅದು ಎಲ್ಲಾದರೂ ಹೋಗ್ಬಿಡೋದು, ಅದನ್ನು ಹುಡ್ಕೊಂಡು ಹೋಗೋದಿದೆಯಲ್ಲ, ಹುಡ್ಕೊಂಡು ಹೋಗೋದಷ್ಟೇ ಅಲ್ಲ, ಅದು ಯಾರ ಮನೆ ಗದ್ದೆಗೆ ಹೋಗಿದೆಯೋ, ಯಾರು ಹೂವಿನ ಗಿಡ ತಿಂದಿದೆಯೋ, ಅದು ಒಂದು ತುಮುಲ ಇದೆಯಲ್ಲ, ಅದು ತುಂಬ ಇದು. ಯಾಕಂದರೆ ಆ ಹಸು ಮಾಡಿರೋ ತಪ್ಪಿಗೆ ನಾವು ಬೈಸ್ಕೊಳ್ಳೋದಿದೆಯಲ್ಲ, ಮನೆಯಲ್ಲೂ ಬೈಸ್ಕೋಬೇಕು, ಇಲ್ಲಿ ಅವ್ರ ಮನೆಯಲ್ಲೂ ಬೈಸ್ಕೋಬೇಕು. ಈ ಥರದ್ದೆಲ್ಲ ಒದ್ದಾಟಗಳು ತುಂಬ ನೋಡಿ ಬಂದಿದ್ದೀನಿ ನಾನು. ಹಾಗಾಗಿ ನನಗೆ ತುಂಬ ಕನೆಕ್ಟಿಂಗ್ ಅನಿಸ್ತು. ಮತ್ತು ಇವರಿಬ್ಬರು ಕಿತ್ತಾಡ್ತಿದ್ರು ಕ್ರಿಕೆಟ್ ಆಡ್ಕೊಂಡು, ನಾನು ನಮ್ಮ ಅಣ್ಣ ತಮ್ಮ ಕಿತ್ತಾಡ್ತಿದ್ದೀವಿ ಅನ್ನೋ ಅಷ್ಟೇ ಒಂದು ಆಪ್ತ ಅನಿಸ್ತು ಸಿನಿಮಾ. ಸೊ ಖಂಡಿತವಾಗ್ಲೂ ನಾನು ಮೊನ್ನೆಯಿಂದ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೀನಿ, ನಾನು ಯಾವ ಸಿನಿಮಾಗೂ ಹಂಗೆ ಹಾಕಿಲ್ಲ. ಈ ಸಿನಿಮಾಗೆ ನಾನೇ ಗ್ಯಾರಂಟಿ, ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ, ಇಷ್ಟ ಆಗೇ ಆಗುತ್ತೆ ಅಂತ.
ಸೊ ಬಹುಶಃ ಯಾವುದೇ ಸಿನಿಮಾ ಜನ ನೋಡಿಲ್ಲ ಅಂದರೆ ನಿರ್ಮಾಪಕರಿಗೆ ನಷ್ಟ ಆಗುತ್ತೆ. ಬಹುಶಃ ಈ ಸಿನಿಮಾ ನೋಡಿಲ್ಲ ಅಂದರೆ ನೋಡುಗರಾಗಿ ನಮಗೆ ನಷ್ಟ. ಯಾಕಂದರೆ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಡ್ವಿ ಅಂತ ಇದನ್ನು ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ದಯಮಾಡಿ ಈ ತಂಡವನ್ನು ಹರಿಸಿ ಹಾರೈಸಿ. ಸೊ ನೀವು ಮಾಧ್ಯಮದವರು ಕೂಡ ಹಾಗೆ ನಿಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸೂತನ್ ಗೌಡ ಮತ್ತು ತಂಡಕ್ಕೆ ಇಂಥ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಕವಿರಾಜ್ ಸರ್ ಇವತ್ತು ಹೇಳಿದ್ರು, ಮೊನ್ನೆನೂ ಒಂದು ಲೈನ್ ಹೇಳಿದ್ರು, ಅದನ್ನೇ ಕೋಟ್ ಮಾಡಿ ಶುರು ಮಾಡ್ತೀನಿ. ಒಳ್ಳೆ ಸಿನಿಮಾ ಬೇಕು ಅಂದವ್ರಿಗೆ ಬಂದಿದೆ ಇದನ್ನು ನೋಡಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಒಳ್ಳೆ ಸಿನಿಮಾ ಬೇಕು ಅನ್ನೋ ಅರ್ಹತೆ ಕಳೆದೋಗುತ್ತೆ ಅನ್ನೋದು. ಡೆಫಿನೆಟ್ಲಿ ಇದು ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಏನು ಅವೆಯಿಂದನೇ ನಾನು ಸಿನಿಮಾ ನೋಡಿ ಜಡ್ಜ್ ಮಾಡೋದು. ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಾನು ಫಸ್ಟ್ ಟೈಮ್ ಇದರ ಎಡಿಟ್ ನೋಡಿದಾಗ. ಪ್ರತಿ ಮಾರ್ಕೆಟಿಂಗ್ ಚಾನಲಲ್ಲೂ ಅಥವಾ ಪ್ರತಿ ಮಾರ್ಕೆಟಿಂಗಲ್ಲಿ ನಾವು ರೀಚ್ ಮಾಡೋ ಒಂದು ಮೂಲ ಇರುತ್ತಲ್ಲ, ಅಲ್ಲಿ ಪ್ರತಿ ಫಿಲಮ್ ಮೇಕರನ್ನು ಇದನ್ನೇ ಹೇಳ್ತಿರೋದು, ನಾವು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಕ್ಕತ್ತಾಗಿ ಮಾಡಿದ್ದೀವಿ ಬನ್ನಿ ಅಂತ. ಈ ಟೈಮಲ್ಲಿ ಈ ವಾರನೇ 10 ಫಿಲಮ್ ರಿಲೀಸ್ ಆಗಿದೆ. ಲಾಸ್ಟ್ ವೀಕು 10 ಫಿಲಮ್ ರಿಲೀಸ್ ಆಗಿದೆ ಕನ್ನಡದಲ್ಲಿ. ಅದನ್ನೆಲ್ಲ ದಾಟಿ ಈ ಸಿನಿಮಾ 2ನೇ ವಾರಕ್ಕೆ ಹೋಗಿದೆ. ಆ್ಯಂಡ್ ಎಲ್ಲ ಪ್ರೈಮ್ ಲೊಕೇಶನ್ಸಲ್ಲಿ ಅಂದರೆ ಒರಿಯನ್ನಲ್ಲಿ, ವೇಗಾ ಸಿಟಿಯಲ್ಲಿ ತುಂಬ ಒಳ್ಳೆ ಟೈಮಿಂಗಲ್ಲಿದೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವ್ರಿಗೆ. ಆಮೇಲೆ ಎಲ್ಲ ತುಂಬ ಜನ ಒಂದು ಇಷ್ಟಿಷ್ಟುದ್ದ ಲೈನ್ಸ್ ಬರೆದು ಟ್ಯಾಗ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ಜನಕ್ಕೆ ಈ ಸಿನಿಮಾ ಬಗ್ಗೆ ಹೇಳಿ. ಆಮೇಲೆ ಪ್ರಮೋದ್ ಮರವಂತೆ ಅವರು ಗೌರ ಸಾಂಗಲ್ಲಿ ಒಂದು ಲೈನ್ ಹೇಳಿದ್ದಾರೆ, ಸಿಕ್ಕ ಖುಷಿಯನ್ನ ಊರು ತುಂಬ ಹಂಚೋಣವೆ ಅಂತ. ಈ ಸಿನಿಮಾ ಲಿಟ್ರಲಿ ಅದೇ, ಇಟ್ ಇಸ್ ಮೇಡ್ ಔಟ್ ಆಫ್ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದಂಥ ಕವಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವರೇ ಹೇಳ್ದಂಗೆ ನಾವೆಲ್ಲ ಕೆಲಸ ಮಾಡಿದರೆ ಎಲ್ಲ ಪ್ರೆಸ್ ಮೀಟ್ಗೂ ಹೋಗೋಕ್ಕಾಗಲ್ಲ ಎಲ್ಲ ಸಿನಿಮಾದು, ಬಟ್ ಅವ್ರು ಅಷ್ಟು ದೂರದಿಂದ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಿಷಬ್ ಶೆಟ್ಟಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಹಾಕ್ಬಿಟ್ಟು ಟ್ರೈಲರ್ ನೋಡಿ ನನಗೆ ಕಾಲ್ ಮಾಡಿದ್ರು, ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಗ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಅವರು ಸ್ಟೋರಿ ಹಾಕ್ಬಿಟ್ಟು ನನಗೆ ಲಿಂಕ್ ಕಳಿಸಿದ್ರು. ನಿರೂಪ್ ಭಂಡಾರಿ ಸರ್ ಶೇರ್ ಮಾಡಿದರು, ಹಾಗೆ ಡಾಲಿ ಧನಂಜಯ ಸರ್ ಶೇರ್ ಮಾಡಿದರು, ಕವಿ ಸರ್ ಬರೆದಿದ್ರು, ವೀರಕಪುತ್ರ ಶ್ರೀನಿವಾಸ್ ಅವರು ಬರೆದಿದ್ರು, ಈ ಥರ ಜೋಗಿ ಸರ್ ಬರೆದಿದ್ರು. ತುಂಬ ಜನ ಅವರ ಮನದಾಳದಿಂದ ಬರೆದು ಹಾಕಿದ್ದಾರೆ. ನೀವು ಅದನ್ನು ಓದಿದ್ರು ಗೊತ್ತಾಗುತ್ತೆ. ಸೊ ಇದು ಯಾರೋ ಪರಿಚಯಸ್ಥರಿದ್ದಾರೆ ಅಥವಾ ಯಾರೋ ನಮ್ಗೆ ಗೊತ್ತಿರೋರು ಈಗ ಬರೀರಿ ಅಂತ ಹೇಳಿ ಬರ್ದಂಗೆ ಇಲ್ಲ, ಅದು ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಾರಿ ಅಂದರೆ ಇದು ಮೊದಲನೇ ಪ್ರೆಸ್ ಮೀಟ್, ನನಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಿಜ ಹೇಳಬೇಕಂದ್ರೆ. ಎಲ್ರಿಗೂ ತುಂಬ 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 ಅಂದರೆ ಹೃದಯದಿಂದ ಹೇಳ್ತಿದ್ದೀನಿ ಧನ್ಯವಾದ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ವಿಮರ್ಶೆಗಳನ್ನ ಬರೆದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ಬಂದಿದ್ದೀನಿ. ಈ ಸಿನಿಮಾಗೂ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಅದು ತುಂಬ ಖುಷಿ ಇದೆ ನನಗೆ. ಮತ್ತು ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್. ಆ್ಯಕ್ಚುಲಿ ಇದು ಅಪ್ಪು ಸರ್ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದು ನಿಮಿಷ ತಪ್ಕೊಂಡಿದ್ರು ಸರ್. ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ ಆಗಿತ್ತು ಈ ಕತೆ. ಒಂಥರ ಕಾಕಮೊಟ್ಟ ಈ ಥರ ಫೀಲ್ ಆಗಿದ್ರು. ಇದು ಅವ್ರು PRK ಪ್ರೊಡಕ್ಷನ್ಲೇ ಆಗಬೇಕಾಗಿತ್ತು. ಅವ್ರು ಹೋಗೋದು ಅಂದರೆ ನನಗೆ ಇನ್ನೂ ಡೇಟ್ ನೆನಪಿದೆ, ಆ ದೃಶ್ಯ ಇನ್ನೂ ಕಣ್ಣಲ್ಲಿದೆ. ಅಕ್ಟೋಬರ್ 13, 2022ರಲ್ಲಿ ನಾನು ಅವ್ರಿಗೆ ಅಂದರೆ ನಾನು ಅವ್ರ ಪ್ರೊಡಕ್ಷನ್ಲೇ ಮಾಯಾ ಬಜಾರ್ ನಾನು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅವ್ರ ಕತೆ ಕೇಳಿ 10 ದಿನದಕ್ಕೆ ಅವ್ರು ಇಲ್ದಂಗೆ ಆಯಿತು. ಅದಾದಮೇಲೆ ಹೊಸ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ದು. ನಾನು ಅದೇ ಈಗಿರೋ ಪ್ರೊಡ್ಯೂಸರ್ ಗಿರಿಧರ್ ಜೆ ಅಂತ ಮಾಫ್ ಪ್ರೊಡಕ್ಷನ್ಸ್, ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕೆಂದರೆ ಸರ್ ಈ ಥರದ ಕತೆಗಳನ್ನ ಎಲ್ಲರೂ ಅಂದರೆ ನೀವು ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಎಲ್ಲರೂ ಒಪ್ಕೊಳ್ಳೋ ಗಟ್ಸ್ ಇರಲ್ಲ ಸರ್. ಅಂದರೆ ಗೊತ್ತಲ್ಲ ಸರ್, ಅಂದರೆ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡೋದು ಅಥವಾ ಯಾವುದೋ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅದೇ ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇದರಲ್ಲಿ ನಂಗೆ ತುಂಬ ಖುಷಿ ಇದೆ ನಮ್ಮ ಪ್ರೊಡ್ಯೂಸರ್ ಮೇಲೆ. ಮತ್ತು ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್. ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡಬೇಕಾಗಿತ್ತು ಈ ಸಿನಿಮಾನ.
ಅದು ಆಗಿದ್ರೆ ತುಂಬ ಚೆನ್ನಾಗಾಗ್ತಿತ್ತು, ಚೆನ್ನಾಗಿರ್ತಿತ್ತು ಕೂಡ. ಆದರೆ ಅಂದರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಆಗಿದ್ದರಿಂದ, ಅಂದರೆ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ ಅಂದರೆ ಮಾಲ್ತೇಶಣ್ಣ ಹೇಳ್ದಂಗೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ ಇದು ಒಲ್ವಾರ. ಈಗ 2026 6 ವರ್ಷ ಶೂಟ್ ಮಾಡಿ 1.5 ವರ್ಷ ಆಗಿತ್ತು, ಅಂದರೆ ಸಿನಿಮಾ ರೆಡಿಯಾಗಿ 1 ವರ್ಷ ಆಗಿತ್ತು. ಅದಕ್ಕೆ ನಾವು ಕಾಯಲಿಲ್ಲ. ಮತ್ತು ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗಲಿ, ಜೋಗಿ ಸರ್ ಬರೆದಿದ್ದಾಗಲಿ, ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಹೇಳ್ತೀನಿ, ಕವಿರಾಜ್ ಸರ್ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನಿಜವಾಗ್ಲೂ ಜೀವನ ಪೂರ್ತಿ ನನಗೂ ಅವ್ರ ಥರನೇ ಇರಬೇಕು ಮುಂದೆ. ಹಾಗೆ ಅಂದರೆ ನಾನು ಏನಾದರೂ ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ಥರ ಸಪೋರ್ಟ್ ಮಾಡಬೇಕು. ಇಲ್ಲ ಸರ್, ಖಂಡಿತ ಸರ್, ಅಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್. ಇಲ್ಲ ಖಂಡಿತ ಸರ್, ನಮ್ಮ ಪ್ರಮೋದ್ ಸರೇ ಹೌದು, ಖಂಡಿತ ಹೌದು. ಮತ್ತು ಧನಂಜಯ್ ಸರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ನಿರೂಪ್ ಭಂಡಾರಿ ಸರ್ ಇದು ಮಾಡಿದರು. ಜೋಗಿ ಸರ್ ತುಂಬ ಚೆನ್ನಾಗಿ ಬರೆದ್ರು. ವೀರಕಪುತ್ರ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಬರೆದು ಅರ್ಧ ಗಂಟೆ ಮಾತಾಡಿ ಒಂದು 5 ನಿಮಿಷ ತಪ್ಕೊಂಡಿದ್ರು ಸರ್ಗೆ. ಮನ್ಸೋರೆ ಸರ್ ಒಂದು 10 ಸಲ ತಪ್ಕೊಂಡಿದ್ದಾರೆ ಅವರು ಸಿನಿಮಾ ಮುಗಿದ ಮೇಲೆ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು ಸಿನಿಮಾ. ಅದೇ ಸರ್, ನಾನು ಪ್ರೇಕ್ಷಕರಲ್ಲಿ ಕೇಳೋದು ಒಂದೇ ಸರ್, ದಯವಿಟ್ಟು ಅಂದರೆ ಸಿನಿಮಾ ನೋಡಿ ಅಂತ ಹೇಳಲ್ಲ, ಅಂದರೆ ಎಸೆನ್ಸಿಯಲ್ ಅಲ್ಲ ಸಿನಿಮಾ ಅಂದರೆ. ಅವರಿಗೆ ಅನ್ನ ಅಲ್ಲ ಸರ್, ಊಟ ಅಲ್ಲ, ಅಥವಾ ಸಿನಿಮಾ ನೋಡ್ದಿಲ್ಲ ಅಂದರೆ ಅವ್ರೇನು ಬದುಕಲ್ಲ, ಆ ಥರದ್ದೇನಲ್ಲ. ಬಟ್ ಅದೇ ದಯವಿಟ್ಟು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟ ಆಗುತ್ತೆ. ಅಕಸ್ಮಾತ್ ನೀವು ನೋಡಲಿಲ್ಲ ಅಂದರೆ ಮುಂದೆ ಯಾವತ್ತೋ ಒಂದಿನ TV ರೈಟ್ಸ್ ಅಥವಾ ಅಂದರೆ ಸಿನಿಮಾ ಫೇಲ್ ಆದರೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಬರ್ಬೋದೇನೋ. ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡಿಬಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೇಳಿಬಿಡಿ. ನಮ್ಮ ಹೊಟ್ಟೆ ಬರೆಯುತ್ತೆ ಸರ್. ಯಾಕೆಂದರೆ ನನ್ನ ಜರ್ನಿಯಲ್ಲಿ ನಾನು 2012ರಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು. ದುಡ್ಡು ಅನ್ನೋದು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಎಲ್ಲೂ ಅಂದರೆ ಮೊದಲನೇ ಸಿನಿಮಾಗೆ ನಾನೇ 30,000 ರೂಪಾಯಿ ಖರ್ಚು ಮಾಡಿದೆ ಸರ್. ನಾನು ಒಂಚೂರು ಅಂದರೆ ಕೆಲಸ ಮಾಡಿ ನಂಗೆ ಇಂಡಸ್ಟ್ರಿ ಹಿಂಗೆ ಅಂತ ಗೊತ್ತಿದ್ದರಿಂದ ಅದು ಹೇಳಲ್ಲ ಸರ್. 2ನೇ ಸಿನಿಮಾ ದೊಡ್ಡ ಸಿನಿಮಾ ಸರ್, ದೊಡ್ಡ ಡೈರೆಕ್ಟ್ರು. 1.5 ವರ್ಷ ಕೆಲಸ ಮಾಡಿದೆ ಆ ಸಿನಿಮಾಗೆ. ಕೊಟ್ಟಿದ್ದು 5,000 ಸರ್. ಅಂದರೆ ಹೋಗಿ ಬರೋದಕ್ಕೆಲ್ಲ ಏನಕ್ಕೂ ಆಗಲ್ಲ. 5,000 ಅನ್ನೋದಕ್ಕೆ ಕೆಲವರು ಪಬ್ಬಿಗೆ ಹೋದರೆ ಒಂದು ಬಿಲ್ ಅಷ್ಟೇ. 1.5 ವರ್ಷಕ್ಕೆ 5,000 ಕೊಟ್ಟರು. ಅವ್ರ ಹತ್ರನೇ ಇನ್ನೊಂದು ಸಿನಿಮಾ ಮಾಡಿದೆ, ಅದಕ್ಕೂ 5,000 ಕೊಟ್ಟಿದ್ದು. ಹಾಗೆ ಎಲ್ಲೂ ನಾನು ಈ ಸಿನಿಮಾನೂ ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಅಂದರೆ ಈ ಸಿನಿಮಾ ಮಾಡಿರೋದು ಖುಷಿ, ರೆಮ್ಯುನರೇಷನ್ ತಗೊಂಡು ಸಿನಿಮಾ ಮಾಡಿಲ್ಲ. ಸಿನಿಮಾ ಚೆನ್ನಾಗಾದರೆ ಏನೋ ಒಂದು ಕೊಡ್ತೀನಿ ಏನೋ ಮಾತಲ್ಲಿ ಮಾಡಿರೋದು. ಸಿನಿಮಾ ಅನ್ನೋದೇ ಅಂದರೆ ಈ OTT ಕಲ್ಚರ್ ಬಂದಿರೋದ್ರಿಂದ ಹೇಳ್ತೀನಿ, ಸಿನಿಮಾನದ್ದು ಥಿಯೇಟ್ರ್ ಮಧ್ಯೆ ಕೂತ್ಕೊಂಡು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡಬೇಕಾಗಿದ್ದು ಸಿನಿಮಾ ಸರ್. ಎಲ್ಲನೂ ಅಷ್ಟೇ, ಥಿಯೇಟ್ರಿಗೋಸ್ಕರನೇ ಸಿನಿಮಾ ಮಾಡಬೇಕು ಪ್ರತಿಯೊಬ್ಬರು. ನನ್ನ ಪ್ರಕಾರ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾನ. ನೋಡಿದರೆ ಖಂಡಿತ ನಿರಾಶೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಸಿನಿಮಾ ನೋಡಿದರೆ ಕೇಳಿದರೆ ನಾನು ಆನ್ಸರ್. ಇಲ್ಲ ಸರ್, ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು ಅನ್ನೋದು ಅಷ್ಟೇ ಸರ್ ನನ್ನ ಉದ್ದೇಶ. ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ಸರ್ ಇದು ಕಮರ್ಷಿಯಲ್ ಸಿನಿಮಾನೇ ಸರ್. ಹಾಂ, ಈ ಫೀಲ್ ಗುಡ್ ಸಿನಿಮಾ ಸರ್. ಹಾಂ, ಇಲ್ಲ ಸರ್, ಅಂದರೆ ನಾವು ಅಲ್ಲ, ನಾನೊಬ್ಬ ಪ್ರೇಕ್ಷಕಾಗಿ ಹೇಳ್ತೀನಿ, ಇದು ಕಮರ್ಷಿಯಲ್ ಸಿನಿಮಾ. ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ. ಎರಡು ಗಂಟೆ ಹಿಡಿದು ಕೂರಿಸಿದೆ ಅಂತ ಬೇರೆಯವ್ರು ಹೇಳ್ತಿದ್ದಾರೆ. ಹಂಗಾಗಿ ಖಂಡಿತ ಹೌದು ಸರ್. ಹಾಂ ಸರ್. ಇಲ್ಲ ಸರ್, ಅಂದರೆ ನಮ್ಮ ಇಲ್ಲೇನಾಗಿದೆ ಅಂದರೆ ಫೆಸ್ಟಿವಲ್ ಅಂದರೆ ಆರ್ಟ್ ಸಿನಿಮಾ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಸರ್. ಈಗ ಹೆಸರು ತಗೊಳ್ಳೋದು ಬೇಡ. ಒಳ್ಳೊಳ್ಳೆ ಸಿನಿಮಾ ಫೆಸ್ಟಿವಲ್ ಆಗಿದ್ದು ಥಿಯೇಟ್ರಿಕಲ್ ರನ್ ಏನೂ ಆಗಿಲ್ಲ ಸರ್. ಕಮರ್ಷಿಯಲಿ ಏನೂ ಆಗಲ್ಲ. ಹಾಗಾಗಿ ಸರ್ ಫೆಸ್ಟಿವಲ್ಗೆ ಹೋದರೆ ಒಂದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಒಂದಷ್ಟು ಗುರುತಿಸ್ತಾರೆ. ಇಲ್ಲಿ ಅಂತ ಹೇಳ್ತಾರೆ ಬೆಂಗಳೂರು ಫೆಸ್ಟಿವಲ್ ಅಂತಲ್ಲ, ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಡಲ್ಲಿ ಫೆಸ್ಟಿವಲ್ಸ್ಗಳಿದೆ. ಅದಕ್ಕೆಲ್ಲ ನೀವು ಕಳಿಸ್ಕೊಟ್ರೆ ನಿಮ್ಮ ಶಕ್ತಿ ಏನು ಅಂತ ಹೊರಗಡೆ ಜಗತ್ತಿಗೂ ಗೊತ್ತಾಗುತ್ತೆ. ಆ ಪ್ರಯತ್ನಗಳು ಆಗಬೇಕು. ಸುಮ್ಮನೆ ನಾಮಕಾವಸ್ತಿಗೆ ಇಲ್ಲಷ್ಟೇ ಮಾಡಿದ್ರೆ ಆಗಲ್ಲ. ಅದು ಇಲ್ಲಿ ಒಂದು ಬ್ರ್ಯಾಂಡ್ ಆಗಿ ಇಲ್ಲಿ ಉಳ್ಕೊಂಡ್ಬಿಡ್ತೀವಿ. ಹೇಳಲ್ಲ 5,000 ಅದ್ಯಾರೋ ದುಡ್ಡು ಆ ಥರನೇ ಇರ್ತಾರೆ. ಟ್ರ್ಯಾಕಿಂದ ಹೊರಗೆ ಬರಬೇಕು. ನೀವು ಟ್ರ್ಯಾಕಿಂದ ಹೊರಗೆ ಬರಬೇಕು ಅಂದರೆ ನೀವು ಅದನ್ನ ಮಾಡಬೇಕು. ನೀವು ವಾಲಿಯಂಟೈರ್ ತಗೊಳ್ಳಿ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವರು ರೇಟ್ಸ್ ಇಲ್ಲ ಆ ಥರ ಆಗಲ್ಲ ಸರ್. ಆ್ಯಕ್ಚುಲಿ 2024 ಸೆನ್ಸಾರ್ ಆಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.